ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸಿಸೃಕ್ಷಯ. ಭಾಗವತಸ್ಯ ಪ್ರಥಮಸ್ಕಂದಸ್ಯ ದ್ವಿತೀಯೇ ಅಧ್ಯಾಯೇ ಲೋಕಭಾವನಃ ಏಷಃ ಭಗವಾನ್ ಸತ್ವೇನ ಲೋಕಾನ್ ಭಾವಯನ್ ತಿರ್ಯಂಗ್ ನರ ಸುರಾದಿಷು ಲೀಲಾವತಾರಾನ್ ಅನುಗಚ್ಚತಿ ಇತಿ ಅಕಥ್ಯತ. ಅಪಿ ಚ ಪ್ರಥಮೇ ಅಧ್ಯಾಯೇ ಶೌನಕಾದಿಭಿಃ ಸೂತಃ ಹೇ ಧೀಮನ್ ಹರೇಃ ಶುಭಾಃ ಅವತಾರಕಥಾಃ ಆಖ್ಯಾಹಿ ಇತಿ ಪ್ರಾರ್ಥ್ಯತ. ತಥಾ ಚ ಸೂತಃ ಭಗವತಃ ಪೌರುಷಂ ನಾಮ ಅವತಾರಂ ವರ್ಣಯಿತುಂ ಉಪಚಕ್ರಮೆ. ತೃತೀಯೇ ಅಧ್ಯಾಯೇ ಯಃ ಶೂನ್ಯನಾಮ ನರಾಕೃತಿಃ ನಾರಾಯಣಃ ಪ್ರಳಯಕಾಲೇ ಶಿಷ್ಯೇ ಸ ಏವ ಪ್ರಳಯೇ ವ್ಯತೀತೆ ಸತಿ ಸೃಷ್ಟುಮೈಚ್ಛತ್ ತಮಶ್ಚ ಪಪೌ. ಮಹತ್ತತ್ವಾದಿಭಿಃ ತತ್ವೈಃ ಸಹಿತಂ ಪ್ರಾಣಾದಿಭಿಃ ಷೋಡಶಕಲಾಭಿಶ್ಚ ಸಮುಪೇತಂ ಪೌರುಷಂ ರೂಪಂ ಅಯಮೇವ ಜಗೃಹೇ. ಹಿಂದಿನ ಎರಡನೇ ಅಧ್ಯಾಯದಲ್ಲಿ ಬಂದಿತ್ತು, ಭಗವಂತ ನಾನಾ ಥರದ ರೂಪಗಳನ್ನು ತಾಳ್ತಾನೆ, ಸಜ್ಜನರಲ್ಲಿ ಸತ್ವವನ್ನು ಪ್ರಚೋದಿಸಿ ಅವರನ್ನು ಪಾಲಿಸ್ತಾನೆ ಅಂತ ಹೀಗೆಲ್ಲ. ಮತ್ತು ಅದರ ಹಿಂದೆ ಕೂಡ ನಾವು ನೋಡಿದ್ದೆವು, ಸೂತರು ಶೌನಕಾದಿಗಳ ಬಳಿಗೆ ಬಂದಾಗ ನಮಗೆ ಭಗವಂತನ ಅವತಾರಗಳನ್ನು ವರ್ಣನೆ ಮಾಡಿರಿ ಅಂತ ಶೌನಕಾದಿಗಳು ಕೇಳಿದ್ದನ್ನು. ಅದಕ್ಕಾಗಿ ಪುರುಷ ಅನ್ನುವ ರೂಪವನ್ನು ವರ್ಣಿಸಲಿಕ್ಕೆ ತೊಡಗಿದರು ಈ ಸೂತರು. ಆದಿಸೃಷ್ಟಿಯಲ್ಲಿ ಆ ಬ್ರಹ್ಮಾಂಡದ ಹೊರಗಿನ ಮಹತ್ತತ್ವಾದಿಗಳನ್ನು ಸೃಷ್ಟಿಸಬೇಕು ಅಂತ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ. ಬ್ರಹ್ಮಾಂಡದ ಒಳಗೂ ಕೂಡ ವಿರಾಟ್ ರೂಪವನ್ನು ಸ್ವೀಕಾರ ಮಾಡಿದ. ಮತ್ತು ಲೋಕವನ್ನು ಸೃಷ್ಟಿ ಮಾಡಬೇಕೆಂಬ ಬಯಕೆಯಿಂದ ಪ್ರಾಣಾದಿ ಷೋಡಶ ಕಲೆಗಳನ್ನು ತನ್ನ ಪುರುಷ ರೂಪದಲ್ಲಿ ಆತ ಧರಿಸಿದ ಅಂತ ಹೀಗೆ ಕಂಡು ಬರ್ತದೆ. ಜಗೃಹೇ ಪೌರುಷಂ ರೂಪಂ, ಪುರುಷ ರೂಪವನ್ನು ಸ್ವೀಕಾರ ಮಾಡಿದ, ಪುರುಷ ರೂಪವನ್ನು ತಾಳಿದ ಅಂತಿದೆ. ಪುರುಷ ರೂಪವನ್ನು ಆತ ತಾಳುವುದು ಹೇಗೆ? ಅವನಿಗೆ ಈ ಹಿಂದೆ ರೂಪ ಇರಲಿಲ್ವಾ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ನಾವು ನೋಡಬೇಕು. ಅದಲ್ಲದೆ ಭಗವಂತನ ಆ ರೂಪ ಮಹದಾದಿಗಳಿಂದ ಕೂಡಿರುವುದು ಹೇಗೆ, ಮತ್ತು ಅದು 6 ಕಲೆಗಳಿಂದ 16 ಕಲೆಗಳಿಂದ ಕೂಡಿರುವುದು ಹೇಗೆ, ಅದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಮಹದಾದಿಭಿಹಿ ಅಂದರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಮಹತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರಗಳಿಂದ ಹುಟ್ಟಿದ್ದು. 16 ಕಲೆಗಳು ಅಂದರೆ 11 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಹಾಗೆ 5 ಮಹಾಭೂತಗಳು, ಹೀಗೆ ಷೋಡಶ ಕಲೆಗಳು ಇದರಿಂದ ಕೂಡಿದ್ದು ಅಂತ ಹೀಗೆ ಅವರು ಅರ್ಥ ಮಾಡಿದ್ದಾರೆ. ವಸ್ತುತಃ ಭಗವಂತನ ಆ ಶರೀರ ಈ ಮಹತ್ತತ್ವ ಮೊದಲಾದವುಗಳಿಂದ ಕೂಡಿದ್ದಲ್ಲ, ಹಾಗೆ 16 ಕಲೆಗಳಿಂದ ಕೂಡಿದ್ದೂ ಅಲ್ಲ. ಆದರೂ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಯದ್ಯಪಿ ಭಗವದ್ವಿಗ್ರಹ ನೈವಂಭೂತಃ ತಥಾಪಿ ವಿರಾಟ್ ಜೀವಾಂತರ್ಯಾಮಿಣಃ ಭಗವತಃ ವಿರಾಟ್ ರೂಪೇಣ ಉಪಾಸನಾರ್ಥಂ ಏವ ಮುಕ್ತಂ ಇತಿ ದೃಷ್ಟವ್ಯಂ. ಆ ವಿರಾಟ್ ಜೀವ ಒಬ್ಬ ಏನಿದ್ದಾನೆ, ಪ್ರಾಯ ಹಿರಣ್ಯಗರ್ಭ ಅಂತ ಅವರ ಅಭಿಪ್ರಾಯ ಇದ್ದಿರಬೇಕು.
ಅವರ ಅಂತರ್ಯಾಮಿಯಾದ ಭಗವಂತನನ್ನ, ಆ ಭಗವಂತನ ವಿರಾಟ್ ರೂಪವನ್ನು ಉಪಾಸನೆ ಮಾಡಲಿಕ್ಕಾಗಿ ಹೀಗೆ ಹೇಳಿದ್ದಾರೆ ಅಂತ ಅವರ ತಾತ್ಪರ್ಯ. ವೀರರಾಘವರು ಹೇಳ್ತಾರೆ, ಅನುಪ್ರವೇಶಾವತಾರ ಮತ್ತು ಸ್ವರೂಪಾವತಾರ ಅಂತ ಎರಡಿವೆ. ಎರಡಕ್ಕೂ ಕೂಡ ಅವತಾರ ಅಂತ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ. ಯಾಕೆಂದರೆ ಇವೆರಡೂ ಅವತಾರಗಳು, ಭಗವಂತನ ಈ ಎರಡೂ ಅವತಾರಗಳು ಕೂಡ ಅವನ ಕರ್ಮದಿಂದ, ಪ್ರಾರಬ್ಧ ಕರ್ಮದಿಂದ ಅಂತ ಅಂದ್ಕೋಬಹುದು ನಾವು. ಅದರಿಂದ ಹುಟ್ಟುವಂಥವಲ್ಲ. ಆ ಎರಡೂ ರೂಪಗಳನ್ನು ಅವನು ಸ್ವೇಚ್ಛೆಯಿಂದನೇ ತಾಳ್ತಾನಷ್ಟೆ. ಅವೆರಡೂ ಅವತಾರಗಳನ್ನು ಈಗ ಹೇಳಬೇಕಾಗಿದೆ. ಅದರಲ್ಲಿ ಮೊದಲು ಅನುಪ್ರವೇಶ ಅವತಾರವನ್ನು ಹೇಳ್ತಾರೆ. ಅದಕ್ಕೆ ಚೇತನ ಮಿಶ್ರ ಅಂತ ಹೇಳ್ತಾರೆ ವೀರರಾಘವಾಚಾರ್ಯ. ಯಾವುದಾದ್ರು ಒಬ್ಬ ಚೇತನನಲ್ಲಿ ಭಗವಂತ ಇದ್ದಾನೆ ಅಂತ ಅವರ ತಾತ್ಪರ್ಯ ಇದ್ದಿರಬೇಕು. ಪ್ರಕೃತಿ ಪ್ರಾಕೃತ ಜಾತಂ, ಪ್ರಕೃತಿಯಿಂದ ಹುಟ್ಟಿದ್ದು ಮತ್ತು ಪ್ರಕೃತಿಯಿಂದ ಹುಟ್ಟಿದ ಮಹತ್ತತ್ವಾದಿಗಳಿಂದ ಹುಟ್ಟಿದ್ದದು ಆ ಒಂದು ದೇಹ. ಅದರಲ್ಲಿ ಒಬ್ಬ ಚೇತನನೂ ಇದ್ದಾನೆ, ಒಬ್ಬ ಜೀವನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಇನ್ನು ಶುದ್ಧ ಸತ್ವ ರೂಪವಾದದ್ದು ಮತ್ತೊಂದು ದೇಹ. ಹೀಗೆ ಎರಡು ರೂಪಗಳು. ಮೊದಲು ಆ ಪ್ರಾಕೃತವಾದ ರೂಪದ ಬಗ್ಗೆ, ಅಹಂಕಾರ ತತ್ವ, ಮಹತ್ತತ್ವ ಇತ್ಯಾದಿಗಳ ಸಮ್ಮಿಶ್ರಣದಿಂದ ಹುಟ್ಟಿರುವ ರೂಪದ ಬಗ್ಗೆ ಹೇಳ್ತಾರೆ. 16 ಕಲೆಗಳು ಅಂದರೆ ಶ್ರೀಧರಿಯ ವ್ಯಾಖ್ಯಾನ ಹೇಳಿದಂತೆ 11 ಇಂದ್ರಿಯಗಳು, ಪಂಚಮಹಾಭೂತಗಳು ಅಂತಲೇ ಅಭಿಪ್ರಾಯಪಡ್ತಾರೆ. ರಾಧಾಕೃಷ್ಣರ ಸುಧೀ ಸುಧಾ ವ್ಯಾಖ್ಯಾನದಲ್ಲಿ ಕೂಡ ಹೆಚ್ಚು ಕಡಿಮೆ ಇದೇ ಅಭಿಪ್ರಾಯವೇ ಕಂಡುಬರ್ತದೆ. ಇನ್ನು ಮುಂದೆ ವಿಜಯಧ್ವಜ ತೀರ್ಥರು ಮತ್ತು ರಾಘವೇಂದ್ರ ಮತ್ತು ಯಾದವಾರ್ಯರು ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಅನುಸರಿಸಿ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತನ್ನೋದನ್ನು ನೋಡೋಣ. ಭಗವಾನ್ ಆದೌ ಲೋಕಶಿಕ್ಷಯ ಮಹದಾದಿಭಿ ಸಂಭೂತಂ ಷೋಡಶಕಲಂ ಪೌರುಷಂ ರೂಪಂ ಜಗೃಹೆ ಅಂತ ಒಟ್ಟು ವಾಕ್ಯದ ಅನ್ವಯ. ಪ್ರಳಯ ಕಾಲದಲ್ಲಿ ಇದ್ದಂಥ ಒಂದು ತಮಸ್ಸನ್ನು ಅವನು ಪಾನ ಮಾಡಿದ. ಪ್ರಾಯ ಅದು ದುರ್ಗಾರೂಪವಾದ ತಮಸ್ಸೆ ಆಗಿರಬೇಕು. ಅದನ್ನು ಅವನು ದೂರ ಸರಿಸಿದ, ನಾಶಪಡಿಸಿದ ಅಂತ ಅರ್ಥ. ಮತ್ತು ಪರಮಪುರುಷ ಅನ್ನುವ ತನ್ನ ರೂಪವನ್ನು ಆವಿಶ್ಚಕ್ರೆ, ಅದೇ ವಿರಾಟ್ ರೂಪ. ಪ್ರಳಯ ಕಾಲದಲ್ಲಿ ಮಹತ್ತತ್ವ ಮೊದಲಾದವುಗಳು ಭಗವಂತನ ಉದರದಲ್ಲಿದ್ದವು. ಹಾಗಾಗಿ ಮಹದಾದಿವಿಹಿ ಸಂಭೂತಂ ಅಂದರೆ ಮಹದಾದಿಗಳಿಂದ ಹುಟ್ಟಿದ್ದು ಅಂತ ಅರ್ಥ ಅಲ್ಲ. ಸಂಭೂತ ಅಂದರೆ ಸಹಿತ ಅನ್ನೋ ಅರ್ಥವನ್ನು ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ. ಮತ್ತು ಷೋಡಶ ಕಲೆಗಳು ಅಂದರೆ ಯಾವುದು? ಕಲಾಶ್ಚ ಪಂಚಭೂತಾನಿ ಜ್ಞಾನ ಕರ್ಮೇಂದ್ರಿಯಾಣಿ ಚ ಪಂಚ ಮನಶ್ಚೇತಿ ಷೋಡಶೋಕ್ತ ಮಹರ್ಷಿಭಿ ಅಂತ ಒಂದು ಶ್ಲೋಕವನ್ನು ಉದ್ಧರಿಸ್ತಾರೆ. ಆ ಶ್ಲೋಕ ಎಲ್ಲಿದು ಅಂತ ನನಗೆ ಪ್ರಯತ್ನ ಮಾಡಿದರೂ ಕೂಡ ಕಂಡು ಬರಲಿಲ್ಲ. ನಿಮಗೆ ಯಾರಿಗಾದರೂ ಅದು ಸಿಕ್ಕರೆ ನೀವು ದಯವಿಟ್ಟು ನನಗೆ ಅದನ್ನು ತಿಳಿಸ್ಬೇಕು. 5 ಮಹಾಭೂತಗಳು ಪ್ರಸಿದ್ಧ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಹೀಗೆ 16 ಕಲೆಗಳು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇದು ಹೀಗೆ 16 ಕಲೆಗಳಿಂದ ಕೂಡಿದ್ದದು. 16 ಕಲೆಗಳು ಆ ಭಗವಂತನ ಶರೀರದಲ್ಲಿವೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಥವಾ ಯಸ್ಮಿನ್ನೇತ ಷೋಡಶ ಕಲಾ ಪ್ರಭವಂತಿ ಅಂತ ಷಟ್ಪ್ರಶ್ನೋಪನಿಷತ್ತು ಹೇಳುವಂತೆ ಪ್ರಾಣ ಮೊದಲಾದ, ಪ್ರಾಣ, ಶ್ರದ್ಧಾ, ಮನಸ್ಸು, ಇಂದ್ರಿಯ ಮೊದಲಾದ 16 ಕಲೆಗಳಿಂದ ಕೂಡಿದ್ದು ಅಂತ ಹಾಗೂ ಅರ್ಥ ಮಾಡಬಹುದು ಅಂತಾರೆ. 16 ಕಲೆಗಳು ಯಾವುದು ಅನ್ನೋದ್ರ ಬಗ್ಗೆ ವಿಶೇಷ ಜಿಜ್ಞಾಸೆಯನ್ನು ನಾವು ಮುಂದೆ ಮಾಡೋಣ. ಹಿಂದೆ ಈ ಭಗವಂತ ಪ್ರಾಕೃತವಾದ ಜಗತ್ತನ್ನು ತನ್ನೊಳಗೆ ಉಪಸಂಹಾರ ಮಾಡಿಕೊಂಡು ಸೂಕ್ಷ್ಮ ರೂಪದಿಂದ ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ಆ ಪ್ರಳಯ ಕಾಲದ ನೀರಿನಲ್ಲಿ ಶ್ರೀಪರ್ಯಂಕೆ ಶ್ರೀಭುಜಾಂತರ್ಗತಃ ಲಕ್ಷ್ಮೀ ರೂಪವಾದ ಒಂದು ಶಯನದಲ್ಲಿ ಆ ಲಕ್ಷ್ಮೀದೇವಿಯಿಂದ ಆಲಂಗಿತನಾಗಿ ಆತ ಮಲಗಿದ್ದ. ಪ್ರಕೃತಿಮಯ ತಮಸ, ನಾನು ತಮಸ್ಸು ಅಂದರೆ ದುರ್ಗಾರೂಪವಾದ ಇದ್ದಿರಬೇಕು ಅಂತ ಹೇಳಿದೆ. ಅದಕ್ಕಿಲ್ಲೊಂದು ಸಮರ್ಥನೆ ಇದೆ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳಿಂದ ಅಭಿಮನ್ಯಮಾನವಾದಂಥ ತಮಸ್ಸದು. ಆ ತಮಸ್ಸಿಗೆ ದುರ್ಗಾದೇವಿಯೇ ಅಭಿಮಾನಿ. ತಮಸಾ ನಿಗೂಢ ಸ್ಥಿತ ಅಂತದೇ ಅದೇ ಭಗವಂತ ಮತ್ತೆ ಉತ್ಪತ್ತಿ ಕಾಲದಲ್ಲಿ ಸ್ವಗೂಹಕಂ ತಮಃಪೀತ್ವ, ತನ್ನನ್ನು ಆವರಿಸಿದ್ದ ತಮಸ್ಸನ್ನು ಪಾನ ಮಾಡಿ ತನ್ನನ್ನು ಬೆಳಕಿಗೆ ತಂದುಕೊಂಡ. ಇದೇ ಈ ಪುರುಷ ರೂಪವನ್ನು ಗ್ರಹಣ ಮಾಡುವುದು ಅಂದರೆ ಅರ್ಥ. ಹೊರತು ರಾಮಕೃಷ್ಣಾದಿ ರೂಪಗಳಂತೆ ಜಗತ್ತಿಗೆ ಅದು ವ್ಯಕ್ತ ಆಗುವಂತೆ ರಾಮಕೃಷ್ಣಾದಿ ರೂಪಗಳು ಕೂಡ ಅನಾದಿ ಕಾಲದಿಂದಲೂ ಇವೆ, ಪುರುಷ ರೂಪವೂ ಅನಾದಿ ಕಾಲದಿಂದಿದೆ. ಆದರೆ ರಾಮಕೃಷ್ಣಾದಿ ರೂಪಗಳನ್ನು ಭಗವಂತ ತಾಳುವುದು ಅಂದರೆ ಲೋಕದ ಅಭಿವ್ಯಕ್ತಿಗೆ, ಲೋಕಕ್ಕೆ ಅದು ಅಭಿವ್ಯಕ್ತ ಆಗುವಂತೆ ಮಾಡೋದು ಅಂತ ಅರ್ಥ.
ಇಲ್ಲಿ ಪುರುಷ ರೂಪವನ್ನಾದರೂ ಕೂಡ ಲೋಕಕ್ಕೆ ಅಭಿವ್ಯಕ್ತ ಆಗುವಂತೆ ಮಾಡುವುದು ಅಂತ ಅರ್ಥ ಅಲ್ಲ. ಹೊರತು ಆ ತಮಸ್ಸನ್ನು ನಾಶಪಡಿಸಿ ಆ ಪುರುಷ ರೂಪವನ್ನು ಆವಿಷ್ಕರಿಸಿಕೊಳ್ಳುವುದು ಅಂತ ಹೀಗಾದ್ರ ತಾತ್ಪರ್ಯ. ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಕೂಡ ತಥಾಚ ಸಂಭೂತ ಶಬ್ದ ನ ಜಾತ ಪರ್ಯಾಯ. ಸಂಭೂತ ಅಂದರೆ ಹುಟ್ಟಿದ್ದು ಅಂತ ಅರ್ಥ ಅಲ್ಲ, ಸಂಭೂತ ಅಂದರೆ ಸಹಿತವಾದದ್ದು ಅಂತ ಅರ್ಥ. ಹೀಗೆ ಬಂದಿದೆ. ಮಹತ್ತತ್ವ ಮೊದಲಾದವುಗಳನ್ನು ತನ್ನೊಳಗೆ ಇಟ್ಕೊಂಡದ್ದು, ಅದೇ ಆಚಾರ್ಯ ಹೇಳುವಂಥ ಅರ್ಥ, ಅಂತರ್ಗತ ಮಹದಾದಿ ಅಂತ. ಹೀಗೆ ಸಂಭೂತ ಅಂದರೆ ಸಹಿತ ಅನ್ನೋ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಬೇರೆ ಕಡೆ ಕಾಣದೇ ಇರುವಂಥ ಒಂದು ವಿಶಿಷ್ಟವಾದಂಥ ಅರ್ಥ ಇದು. ಭೂತ ಅಂದರೆ ಇರುವಂಥದ್ದು ಅಂತ ಅರ್ಥ. ಸಂಭೂತ ಅಂದರೆ ಚೆನ್ನಾಗಿ ಇರುವಂಥದ್ದು. ಚೆನ್ನಾಗಿ ಇರುವುದು ಅಂದರೆ ಅಲ್ಲಿ ಹಿಂದೆ ಸಂಭೂತ ಅಂತ ಶಬ್ದ ಇರುವುದರಿಂದ ಅವುಗಳ ಜೊತೆಗೆ ಚೆನ್ನಾಗಿ ಇರುವುದು ಅಂತ ಹೀಗೆ ಅರ್ಥ ತಿಳ್ಕೋಬಹುದು. ಬೇರೆ ಕಡೆ ಸಂಭೂತ ಅನ್ನೋ ಶಬ್ದಕ್ಕೆ ಹುಟ್ಟಿದ್ದು ಅಂತ ಅರ್ಥ ಇರ್ಬೋದು, ಇಲ್ಲಿ ಮಾತ್ರ ಹುಟ್ಟಿದ್ದು ಅಂತ ಅರ್ಥ ಮಾಡುವುದು ಸರಿಯಲ್ಲ ಅಂತ ತಾತ್ಪರ್ಯ. ಯಾದವಾರ್ಯರು ಹೇಳ್ತಾರೆ, ಬ್ರಹ್ಮಾಂಡಾತರ್ ವಿರಾಟ್ ನಾಮ ಪುರುಷ. ಬ್ರಹ್ಮಾಂಡದೊಳಗೆ ಆ ವಿರಾಟ್ ಎಂಬ ಹೆಸರಿನ ಭಗವಂತ ಪ್ರಾಣಿಗಳ ಎಲ್ಲ ಜೀವಿಗಳ ದೇಹವನ್ನು ಸೃಷ್ಟಿಸಲಿಕ್ಕಾಗಿ ಮತ್ತು ಹೊರಗಿರುವಂಥ ಮಹತ್ತತ್ವಾದಿಗಳ ಅಂಶಗಳನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ಉದರಾಂತ ಸ್ಥಾಪಯಿತ್ವ ವ್ಯಕ್ತ ಅಭೂತ್, ತಾನು ವ್ಯಕ್ತನಾದ ಅಂತ ಹೀಗದರ ತಾತ್ಪರ್ಯ. ಮುಂದೆ ಷೋಡಶಕಲಂ ಅಂತಿದೆಯಲ್ಲ, ನನ್ವೇವಂ ಪುರುಷರೂಪಸ್ಯ ಷೋಡಶಕಲಮಿತಿ ಷೋಡಶಕಲಾತ್ಮಕತ್ವಂ ಕಥಂ. ಆ ಭಗವಂತನ ಶರೀರ ಅದು ಷೋಡಶಕಲ ಆಗುವುದು ಹೇಗೆ ಅಂತೊಂದು ಪ್ರಶ್ನೆ ಬರ್ತದೆ. ಅಲ್ಲೂ ಕೂಡ ಷೋಡಶ ಕಲೆಗಳು ಅಂದರೆ 16 ಕಲೆಗಳು. ಷೋಡಶಕಲಾ ಪ್ರಾಣಾದ್ಯ ಯಸ್ಮಿನ್ನಿತ್ಯೇವ ವ್ಯಾಖ್ಯೇಯಂ. ಆ ಕಲೆಗಳಿಂದ ಹುಟ್ಟಿದ್ದು ಅಂತ ಇಲ್ಲೂ ಕೂಡ ಅರ್ಥ ಅಲ್ಲ. ಪರಮಾತ್ಮ ಆ ಷೋಡಶ ಕಲಾಶ್ರಯನಾಗಿದ್ದಾನೆ ಅನ್ನೋದಕ್ಕೆ ಆಚಾರ್ಯರು ಇಸ್ಮಿನ್ ನೀತಾ ಷೋಡಶ ಕಲಾ ಪ್ರಭವಂತಿ ಅಂತ ಷಟ್ಪ್ರಶ್ನ ಉಪನಿಷತ್ತಿನಿಂದ ಒಂದು ವಾಕ್ಯವನ್ನು ಉದ್ಧರಿಸಿದ್ದಾರೆ. ಪ್ರಭವಂತಿ ಅಂದರೆ ಪ್ರಕರ್ಷೇಣ ತಿಷ್ಠಂತಿ, ಅಲ್ಲಿ ಇವೆ ಅಂತ ಅದರ ತಾತ್ಪರ್ಯ. ಚೆನ್ನಾಗಿ ಇವೆ. ಆದ್ದರಿಂದ 16 ಕಲೆಗಳಿಂದ ಕೂಡಿದ್ದು ಅನ್ನೋ ಒಂದು ಮಾತಿಗೆ ಪ್ರಾಣ ಮೊದಲಾದ 16 ಕಲೆಗಳು ಅಂತ ಅರ್ಥ ಮಾಡುವುದೇ ಯೋಗ್ಯ. ಹೊರತು 11 ಇಂದ್ರಿಯಗಳು ಪಂಚಮಹಾಭೂತಗಳು ಅಂತ ವಿಜಯಧ್ವಜರು ಒಂದು ವ್ಯಾಖ್ಯಾನ ಏನು ಮಾಡಿದ್ದಾರೆ, ಅದಕ್ಕೆ ಆಧಾರವಾಗಿ ಒಂದು ಶ್ಲೋಕವನ್ನು ಕೂಡ ತೋರಿಸಿದ್ದಾರೆ. ಆ ಶ್ಲೋಕ ಅಪ್ರಾಮಾಣಿಕ ಅಂತ ಹೇಳ್ತಿಲ್ಲ, ಆದರೆ ಶ್ಲೋಕ ಎಲ್ಲಿದು ಅಂತ ನಮಗೆ ಸಿಗ್ತಿಲ್ಲ. ಆದ್ದರಿಂದ ಆ 16 ಕಲೆಗಳು ಅಂದರೆ ಪ್ರಾಣ ಮೊದಲಾದ 16 ಕಲೆಗಳು ಅಂತಲೇ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದಂತೆ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಆಚಾರ್ಯರು ಷಟ್ಪ್ರಶ್ನೋಪನಿಷತ್ತಿನ ಪ್ರಮಾಣವನ್ನೇ ಅಲ್ಲಿ ಕೊಟ್ಟಿದ್ದಾರೆ. ಈ 11 ಇಂದ್ರಿಯಗಳು ಮತ್ತು 5 ಮಹಾಭೂತಗಳು ಅಂತ ಆಚಾರ್ಯರಲ್ಲಿ ಸೂಚನೆ ಮಾಡಲಿಲ್ಲ. ಆದ್ದರಿಂದ ಆ ವಿಜಯಧ್ವಜರ ಆ ಮೊದಲ ವ್ಯಾಖ್ಯಾನವನ್ನು ಕೈ ಬಿಡುವುದು ಯೋಗ್ಯ. ಆದರೆ ಭಾಗವತ ತಾತ್ಪರ್ಯದ ದೀಪಿಕಾ ಅನ್ನೋ ವ್ಯಾಖ್ಯಾನದಲ್ಲಿ ಷೋಡಶ ಕಲಾತ್ಮಕ ಅಲ್ಲ ಈ ದೇಹ, ನ ಷೋಡಶ ಕಲಾತ್ಮಕತ್ವಂ. ಆದರೆ ಷೋಡಶ ಕಲೆಗಳನ್ನು ತನ್ನ ಒಳಗೆ ಇಟ್ಕೊಂಡಿರುವಂಥದ್ದು ಅಂತ ಅರ್ಥ ಬರೆದಿದ್ದಾರೆ. ಅದಕ್ಕೆ ಯಸ್ಮಿನ್ ನೀತಾ ಷೋಡಶ ಕಲಾ ಪ್ರಭವಂತಿ ಅನ್ನುವಂಥ ಆಚಾರ್ಯರ ಮಾತು ಪ್ರಮಾಣವಾಗಿದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗೆ ಯಸ್ಮಿನ್ ನೀತಾ ಷೋಡಶ ಕಲಾ ಪ್ರಭವಂತಿ ಅನ್ನೋ ಮಾತನ್ನು ಹೇಳಿ ಆ ಕಲೆಗಳು ಯಾವುದು ಅಂದರೆ ಕಲಾಶ್ಚ ಪಂಚಭೂತಾನಿ ಜ್ಞಾನಕರ್ಮೇಂದ್ರಿಯಾಣಿ ಚ ಪಂಚೈಕ ಮನಸ ಷೋಡಶೋಕ್ತ ಮಹರ್ಷಿಭಿ ಅಂತ ವಿಜಯಧ್ವಜರು ಉದ್ಧರಿಸಿದಂಥ ಶ್ಲೋಕವನ್ನೇ ಉದ್ಧರಿಸಿ ಈ ಪ್ರಮಾಣದಿಂದ ಸಿಗುವ 16 ಕಲೆಗಳು ಯಾವ ಭಗವಂತನಲ್ಲಿವೆಯೋ ಆ ಭಗವಂತನೇ ಷೋಡಶ ಕಲಾ. ಆ ಭಗವಂತನ ಶರೀರ ಷೋಡಶ ಕಲೆಗಳು ಉಳ್ಳದ್ದು, ಹೊರತು ಷೋಡಶ ಕಲಾತ್ಮಕ ಅಲ್ಲ ಅಂತ ಈಗ ಅರ್ಥ ಬರೆದಿದ್ದಾರೆ. ಆದರೆ ಆ ಪ್ರಮಾಣವನ್ನು ಆಚಾರ್ಯರು ಉದ್ಧರಿಸಿದ್ದನ್ನು ಅವರು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿದ್ದಾರೆ ದೀಪಿಕಾಕಾರರು. ಪ್ರಮಾಣೇನ ವ್ಯಾಚಷ್ಟೇ ಯಸ್ಮಿನ್ನೀತಿ. ನಾವು ತಿಳ್ಕೊಂಡಿದ್ದೀವಿ ಯಸ್ಮಿನ್ನೀತ ಷೋಡಶ ಕಲಾ ಪ್ರಭವಂತಿ ಅನ್ನೋದು ಷಟ್ಪ್ರಶ್ನೋಪನಿಷತ್ತು ಅಂತ. ಷಟ್ಪ್ರಶ್ನೋಪನಿಷತ್ತಿನ ಆ ಭಾಗದಲ್ಲಿ 6ನೇ ಪ್ರಶ್ನದಲ್ಲಿ ಬರುವಂಥ 16 ಕಲೆಗಳನ್ನು ನೋಡ್ಲಿಕ್ಕೆ ಹೊರಟ್ರೆ ಪ್ರಾಣ, ಶ್ರದ್ಧಾ, ಮನಸ್ಸು, ಇಂದ್ರಿಯ ಇವೇ ಕಾಣಿಸ್ತವೆ.
ಪ್ರಮಾಣೇನ ವ್ಯಾಚಷ್ಟೇ ಅನ್ಯಥಾ ಪ್ರತೀತಿ ನಿವಾರಣಾಯ ಪ್ರಮಾಣೇನ ವ್ಯಾಚಷ್ಟೇ ಅಂತ ಭಾಗವತ ತಾತ್ಪರ್ಯ ದೀಪಿಕಾ ವ್ಯಾಖ್ಯಾನಕಾರರು ಹೇಳಿ ಯಸ್ಮಿನ್ನೀತಿ ಅಂತ ಹೇಳಿ, ಮತ್ತು ಆ ಷೋಡಶ ಷಟ್ಪ್ರಶ್ನೋಪನಿಷತ್ತಿಗೆ ವಿರುದ್ಧವಾಗಿ ಕಲಾಶ್ಚ ಪಂಚಭೂತಾನಿ ಜ್ಞಾನ ಕರ್ಮೇಂದ್ರಿಯಾಣಿ ಚ ಅಂತ 10 ಕರ್ಮೇಂದ್ರಿಯ, 1 ಮನಸ್ಸು, 5 ಮಹಾಭೂತಗಳು, ಇವೇ 16 ಕಲೆಗಳು ಅಂತ ವ್ಯಾಖ್ಯಾನ ಮಾಡ್ತಾರಲ್ಲ, ಇದು ಆ ಷಟ್ಪ್ರಶ್ನೋಪನಿಷತ್ತಿಗೆ ವಿರುದ್ಧ ಆಗ್ತದೆ. ಆದ್ದರಿಂದ ಆ ವ್ಯಾಖ್ಯಾನದಲ್ಲಿ ಸಮಸ್ಯೆ ಇದೆ, ಅದನ್ನು ತ್ಯಜಿಸುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ಅಥವಾ ಆ ಯಸ್ಮಿನ್ನೇತಾ ಷೋಡಶ ಕಲಾ ಪ್ರಭವಂತಿ ಅಂತ ಒಂದು ಆಚಾರ್ಯರು ವಾಕ್ಯವನ್ನು ಹೇಳಿದಾರಲ್ಲ, ಆ ವಾಕ್ಯ ಷಟ್ಪ್ರಶ್ನೋಪನಿಷತ್ತಿಂದ ಅಲ್ಲ, ಇನ್ನು ಬೇರೆ ಯಾವುದೋ ವೇದವಾಕ್ಯದ್ದು, ಬೇರೆ ಎಲ್ಲೋ ಬಂದಿರುವಂಥದ್ದು ಅಂತ ನೀವು ಹೇಳಬೇಕಷ್ಟೆ. ಆ ಬೇರೆ ಯಾವುದೋ ಪ್ರಮಾಣಕ್ಕನುಸಾರವಾಗಿ 16 ಕಲೆಗಳು ಅಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, 5 ಮಹಾಭೂತಗಳು ಅಂತ ಹೇಳಬೇಕು. ಆ ಬೇರೆ ಯಾವ ಪ್ರಮಾಣ ಅಂತ ಇವರು ಹೇಳಲಿಲ್ಲ ಭಾಗವತಿ ದೀಪಿಕಾ ವ್ಯಾಖ್ಯಾನಕಾರರು ಕೂಡ. ಷಟ್ಪ್ರಶ್ನೋಪನಿಷತ್ತಿಂದೇ ಆಗಿದ್ದರೆ ಅದು ಪ್ರಾಣ ಮೊದಲಾದ 16 ಕಲೆಗಳು ಅಂತ ವ್ಯಾಖ್ಯಾನ ಮಾಡುವುದೇ ಉಚಿತ. ವಿಜಯಧ್ವಜದಲ್ಲಿ ಆ ಥರ 2 ವ್ಯಾಖ್ಯಾನಗಳಿವೆ. 11 ಇಂದ್ರಿಯಗಳು, 5 ಮಹಾಭೂತಗಳು ಅಂತ ಹೇಳಿರುವ ವ್ಯಾಖ್ಯಾನ ಒಂದು. ಅದಕ್ಕೆ ಪ್ರಮಾಣಭೂತವಾಗಿ ಕಲಾಶ್ಚ ಪಂಚಭೂತಾನಿ ಅನ್ನುವ ಪ್ರಮಾಣವನ್ನು ಅವರು ಉದ್ಧರಿಸಿದ್ದಾರೆ. ಅದಲ್ಲದೆ ಹೋದರೆ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿರುವಂತೆ ಪ್ರಾಣಾದಿ 16 ಕಲೆಗಳು ತಗೊಳ್ಬೇಕು ಅಂತಾದರೂ ಹೇಳಿದ್ದಾರೆ. ಆ ವ್ಯಾಖ್ಯಾನ 2 ಅಭಿಪ್ರಾಯಗಳನ್ನು ಅವರು ಹೇಳಿರುವುದರಿಂದ ವಿಜಯಧ್ವಜರ ಅಭಿಪ್ರಾಯ ಆ ಮಟ್ಟಿಗೆ 2 ಅಭಿಪ್ರಾಯಗಳನ್ನು ಹೇಳಿರುವುದರಿಂದ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ದೀಪಿಕಾಕಾರರು ಒಂದೇ ವ್ಯಾಖ್ಯಾನವನ್ನು ಮಾಡಿ ಒಂದೇ ಅರ್ಥವನ್ನು ಹೇಳಿ ಅದಕ್ಕೆ ಷಟ್ಪ್ರಶ್ನೋಪನಿಷತ್ತಿನ ಪ್ರಮಾಣವನ್ನು ತಗೊಂಡು ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳದೇ ಇರುವ 11 ಇಂದ್ರಿಯಗಳು, 5 ಮಹಾಭೂತಗಳು ಅಂತ ಅರ್ಥ ಮಾಡಿದರೆ ಅದು ಸರಿಯಾಗೋದಿಲ್ಲ. ಹಾಗಾದರೆ ಅದು ಷಟ್ಪ್ರಶ್ನೋಪನಿಷತ್ತಿನ ಪ್ರಮಾಣವನ್ನಾಗಿ ಸ್ವೀಕಾರ ಮಾಡಿಲ್ಲ. ಬೇರೆ ಯಾವುದೋ ಯಸ್ಮಿನ್ನೇತಾ ಷೋಡಶ ಕಲಾ ಭವಂತಿ ಅನ್ನೋದು ಬೇರೆ ಎಲ್ಲೋ ಒಂದು ಕಡೆ ಬಂದಿರುವಂಥದ್ದು ಅಂತ ದೀಪಿಕಾಕಾರ ವ್ಯಾಖ್ಯಾನ ಇದ್ದಂತೆ ಕಾಣಿಸ್ತದೆ. ಆದರೆ ನಮಗೆ ಪ್ರಸಿದ್ಧವಾಗಿ ಕಂಡುಬರುವಂಥದ್ದು ಈ ಷಟ್ಪ್ರಶ್ನೋಪನಿಷತ್ತಿಂದೆ. ಅದನ್ನು ಸ್ವೀಕಾರ ಮಾಡುವುದೇ ಯೋಗ್ಯ. ಇಲ್ಲದೆ ಹೋದರೆ ಬೇರೆ ಶ್ರುತಿ ಯಾವುದು ಅಂತ ಹೇಳಬೇಕಷ್ಟೆ. ಇಂಥದೇ ಸಮಸ್ಯೆ ಭಾಗವತ ತಾತ್ಪರ್ಯದ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಕೂಡ ಕಾಣಿಸ್ತದೆ. ಆದ್ದರಿಂದ ಸ್ಪಷ್ಟತೆ ನಮಗೆ ಹೆಚ್ಚು ಸಿಗುವುದು ಯಾದವಾರ್ಯ ವ್ಯಾಖ್ಯಾನದಲ್ಲೇ. ಆದ್ದರಿಂದ ಅದನ್ನೇ ಸ್ವೀಕಾರ ಮಾಡಿ ನಾವು ಮುಂದುವರಿಯುವುದೇ ಲೇಸು ಅಂತ ಕಾಣಿಸ್ತದೆ ನನಗೆ. ಷಟ್ಪ್ರಶ್ನೋಪನಿಷತ್ತಿನ 6ನೇ ಪ್ರಶ್ನೆ ಹೀಗಿದೆ: ಅತಹೈನಂ ಸುಕೇಶ ಭರದ್ವಾಜ ಪಪ್ರಚ್ಛ ಅಂತ. ಭರದ್ವಾಜರ ಮಗನಾದ ಸುಕೇಶ ಅನ್ನುವವನು ಪಿಪ್ಪಲಾದ ಗುರುಗಳನ್ನು ಹೀಗೆ ಪ್ರಶ್ನಿಸಿದ: ಷೋಡಶಕಲಂ ಭರದ್ವಾಜ ಪುರುಷಂ ವೇತ್ಥ. ನಮ್ಮ ಶರೀರದಲ್ಲಿ ಅಂತ ಇರ್ಲಿಕ್ಕಿಲ್ಲ, 16 ಕಲೆಗಳೇ ಇರುವಂಥ ಒಬ್ಬ ಪುರುಷ ಇದ್ದಾನೆ. ಅವನು ಯಾರು? ಆ ಷೋಡಶ ಕಲೆಗಳು ಯಾವುವು? ಅವನಲ್ಲಿ ಆ ಷೋಡಶ ಕಲೆಗಳು ಬಂದವು ಹೇಗೆ? ತಮ್ಮ ಮಹ್ಯಂ ಬ್ರವೀಹಿ ಅಂತ. ತಸ್ಮೈ ಸಹೋವಾಚ. ಆಗ ಆ ಪಿಪ್ಪಲಾದರು ಹೀಗೆ ಉತ್ತರಿಸಿದರು: ಯಹೈವ ಅಂತಃಶರೀರೇ ಸೌಮ್ಯ ಸ ಪುರುಷೋ ಯಸ್ಮಿನ್ನೇತಾ ಷೋಡಶಕಲಾ ಪ್ರಭವಂತಿ. ನಮ್ಮ ಈ ಶರೀರದೊಳಗೆ ಇದ್ದಾನೆ 16 ಕಲೆಗಳಿರುವಂಥ ಪುರುಷ. ಅವನೇ ಈ 16 ಕಲೆಗಳನ್ನು ಸೃಷ್ಟಿಸ್ತಾನೆ. ಸ ಈಕ್ಷಾಂಚಕ್ರೆ, ಸೃಷ್ಟಿ ಮಾಡಬೇಕು ತಾನು ಅಂತ ಅವನು ಬಯಸಿದ. ಅದಕ್ಕೆ ಮೊದಲು 16 ಕಲೆಗಳ ಆರಂಭದಲ್ಲಿ ಪ್ರಾಣನನ್ನು ಸೃಷ್ಟಿಸಿದ. ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪ ಪೃಥ್ವೀಂ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕೇಶು ನಾಮಚ ಅಂತ ಹೀಗೆ 16 ಕಲೆಗಳನ್ನು ಸೃಷ್ಟಿ ಮಾಡಿದ ಅಂತ ಅಲ್ಲಿ ವಿಷಯ ವರ್ಣಿತ ಆಗಿದೆ. ಉಪನಿಷತ್ತಿನಲ್ಲಿ ಹೇಳಿದ ಕ್ರಮವನ್ನು ಸ್ವಲ್ಪ ಮಾರ್ಪಡಿಸ್ಕೊಳ್ಬೇಕು ಅಂತ ಆ ಷಟ್ಪ್ರಶ್ನೋಪನಿಷತ್ ಭಾಷ್ಯ ಹೇಳ್ತದೆ. ತತ್ವ ವಿವೇಕ ಅನ್ನೋ ಗ್ರಂಥವನ್ನು ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ವಿಷ್ಣೋ ಪ್ರಾಣ ತಾರತಮ್ಯ ಕ್ರಮಾನುಗುಣವಾಗಿ ಹೀಗೆ: ವಿಷ್ಣುವಿನಿಂದ ಪ್ರಾಣ ಹುಟ್ಟಿದ. ಅವನು ಆ ಪ್ರಾಣ ಎಲ್ಲರ ಶ್ವಾಸ ನಿಶ್ವಾಸ ಜೀವ ಸ್ವರೂಪ ಇದಕ್ಕೆ ಅಭಿಮಾನಿ. ಅಲ್ಲಿಂದ ಮುಂದೆ ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ,
ಅದಕ್ಕೆ ಅಭಿಮಾನಿಯಾದಂಥ ಭಾರತಿಯನ್ನು ಸೃಷ್ಟಿಸಿದ. ತಸ್ಯಾಹ ರುದ್ರ ಮನೋಭಿಧ, ಮನೋಭಿಮಾನಿಯಾದಂಥ ರುದ್ರ ಆ ಭಾರತಿಯಿಂದ ಹುಟ್ಟಿದ. ತಸ್ಮಾದ್ ಇಂದ್ರ ಅಥವಾ ಇಂದ್ರಿಯಾತ್ಮ, ಇಂದ್ರಿಯ ಗಣಗಳಿಗೆ ಅಧಿಪತಿಯಾದಂಥ ಇಂದ್ರ ಆ ರುದ್ರನಿಂದ ಹುಟ್ಟಿದ. ತಸ್ಯ ಸೋಮಃ ಅನ್ನದೇವತ, ಅನ್ನ ಅನ್ನುವ ಕಲೆಯ ದೇವತೆಯಾದಂಥ ಚಂದ್ರ ಮುಂದೆ ಹುಟ್ಟಿದ ಆ ರುದ್ರನಿಂದ. ಆ ಚಂದ್ರನಿಂದ ವೀರ್ಯದ ಅಭಿಮಾನಿಯಾದಂಥ ವರುಣ ಹುಟ್ಟಿದ. ತತಶ್ಚ ವರುಣ ಸೃಷ್ಟ ತಸ್ಮಾದ್ ಅಗ್ನಿ ತಥೋವರಃ. ಆ ವರುಣನಿಂದ ತಪಸ್ಸಿನ ಅಭಿಮಾನಿಯಾದಂಥ ಅಗ್ನಿ ಹುಟ್ಟಿದ. ಅಗ್ನಿಯಿಂದ ಆಕಾಶದ ಅಭಿಮಾನಿಯಾದಂಥ ವಿಘ್ನ ಹುಟ್ಟಿದ. ಆಕಾಶ ದೇವತಾ ವಿಘ್ನ ತಥೋ ವಾಯೋ ಸುತೋ ಮರುತ. ಪ್ರವಹವಾಯುವಿನ ಮಗ ಆದಂಥ ಮರುತ್ತೆಂಬ ದೇವತೆ ಭೂತವಾಯುವಿನ ಅಭಿಮಾನಿ ಅವನು ಹುಟ್ಟಿದ. ಇದ್ರ ಬಗ್ಗೆ ಸ್ವಲ್ಪ ವಿವಾದ ಇರಬಹುದು, ಅದನ್ನು ಮುಂದೆ ನೋಡೋಣ. ಅವನಿಂದ ಅಗ್ನಿ ಪಾವಕಾಖ್ಯ, ಪಾವಕ ಅನ್ನೋ ಹೆಸರಿನ ಅಗ್ನಿ ಹುಟ್ಟಿದ. ಇವನು ಹಿಂದೆ ಅಗ್ನಿ ಬಗ್ಗೆ ವರ್ಣನೆ ಬಂದಿತ್ತಲ್ಲ, ಆ ಅಗ್ನಿಯ ಮಗ ಇವನು. ಈ ಅಗ್ನಿಯಿಂದ ಲೋಕದ ಅಭಿಮಾನಿಯಾದಂಥ ಪರ್ಜನ್ಯ ಹುಟ್ಟಿದ. ತತಃ ಪರ್ಜನ್ಯ ಉದ್ಭೂತ ಸ್ವಾಹಾತೋ ಮಂತ್ರದೇವತಾ. ಆ ಪರ್ಜನ್ಯನಿಂದ ಮಂತ್ರದ ಅಭಿಮಾನಿಯಾದಂಥ ಸ್ವಾಹಾದೇವಿ ಹುಟ್ಟಿದಳು. ಆ ಸ್ವಾಹಾದೇವಿಯಿಂದ ಜಲದ ಅಭಿಮಾನಿಯಾದಂಥ ಬುಧ ಹುಟ್ಟಿದ. ಉದಕಾತ್ಮಕ ಬುಧ ತಸ್ಯಾಹ ಉಷಾ ನಾಮಾತ್ಮಿಕ ತತಃ. ಆ ಬುಧನಿಂದ ನಾಮದ ಭಗವಂತನ ನಾಮಗಳ ಅಭಿಮಾನಿಯಾದಂಥ ಉಷಾದೇವಿ ಹುಟ್ಟಿದಳು. ಉಷೆಯಿಂದ ಪೃಥ್ವಿಯ ಅಭಿಮಾನಿಯಾದಂಥ ಶನಿ ಹುಟ್ಟಿದ. ತತಃ ಶನಿ ಪೃಥಿವ್ಯಾತ್ಮ ಕರ್ಮಾತ್ಮ ಪುಷ್ಕರಸ್ತತಃ. ಅದಾದಮೇಲೆ ನಮ್ಮೆಲ್ಲರ ಕರ್ಮಗಳಿಗೆ ಅಭಿಮಾನಿಯಾದಂಥ ಪುಷ್ಕರ ಹುಟ್ಟಿದ. ಆಮೇಲೆ ಹುಟ್ಟಿದವರು ಸಂಸಾರದಲ್ಲಿ ಮಾತ್ರ ಅಲ್ಲ, ಮುಕ್ತಿಯಲ್ಲಿಯೂ ಕೂಡ ಅಲ್ಪರಾಗಿರ್ತಾರೆ. ಮೊದಲು ಹುಟ್ಟಿದವರು ಸಕಲ ಗುಣಗಳಲ್ಲಿಯೂ ಕೂಡ ಶ್ರೇಷ್ಠರಾಗಿರ್ತಾರೆ. ನಿತ್ಯ ಮುಕ್ತ ತಥೋ ವಿಷ್ಣು ಪ್ರಾಣಾದಪ್ಯುತ್ತಮೋತ್ತಮ. ಭಗವಂತ ಅವನು ನಿತ್ಯ ಮುಕ್ತ, ಪ್ರಾಣಕ್ಕಿಂತಲೂ ಆತ ಶ್ರೇಷ್ಠ ಅಂತ ವರ್ಣನೆ ಬಂದಿದೆ. ಹೀಗೆ ಇವೇ 16 ಕಲೆಗಳು ಮತ್ತು ಅದರ 16 ದೇವತೆಗಳು. ಪ್ರಾಣಾದಯ ಕಲಾಯಸ್ಮಿನ್ ಮುಕ್ತಾ ನಿತ್ಯಂ ಪ್ರತಿಷ್ಠಿತಾ ಪೃಥಕ್ ಪೃಥಕ್ ನಾಮರೂಪೈ ತಸ್ಮೈ ನಮಸ್ತಸ್ಮೈ ಪರಾಯತೆ ಅಂತ ಆಚಾರ್ಯರು ಹೇಳ್ತಾರೆ. ಮುಕ್ತಿಯನ್ನು ಹೊಂದಿದ ಮೇಲೆ ಈ ಪ್ರಾಣಾದಿ ಕಲೆಗಳು, ಪ್ರಾಯ ಅದರ ಅಭಿಮಾನಿಗಳು, ಪ್ರತ್ಯೇಕ ನಾಮವನ್ನು ಪಡೆದು ರೂಪವನ್ನು ತಡೆದು ಆ ಪರಮಾತ್ಮನನ್ನು ಆಶ್ರಯಿಸಿರ್ತವೆ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಬಂದಿದೆ. ಮುಕ್ತಿಯಲ್ಲೂ ಕೂಡ ಅವುಗಳಿಗೆ ನಾಶ ಇಲ್ಲ. ಆದ್ದರಿಂದ ಅವನು ಷೋಡಶ ಕಲೆಗಳಿಂದ ಕೂಡಿದವನೇ, ತನ್ನೊಳಗೆ ಷೋಡಶ ಕಲೆಗಳನ್ನು ಇಟ್ಕೊಂಡವನು ಅಂತಲೇ ಅದರ ಅರ್ಥ. ಮೊದಲು ಇದ್ದವು ಮತ್ತು ಪುರುಷ ರೂಪದಿಂದ ತನ್ನ ಹೊಟ್ಟೆಯೊಳಗೂ ಕೂಡ ಅವುಗಳನ್ನು ಇಟ್ಕೊಂಡ. ಷಟ್ಪ್ರಶ್ನೋಪನಿಷತ್ ಭಾಷ್ಯ ಮತ್ತು ಅದರ ಟೀಕೆಗಳಿಗನುಸಾರವಾಗಿ ಕೆಲವು ಅಂಶಗಳನ್ನು ಹಾಗೆ ನಾವು ಅವಲೋಕಿಸಬೇಕು. ಪುಷ್ಕರ ಅಂದರೆ ವರುಣನ ಮಗ, ಕರ್ಮದ ದೇವತೆ. ಉಷಾ ಅಂದರೆ ಅಶ್ವಿನಿ ದೇವತೆಗಳ ಪತ್ನಿ. ಮತ್ತು ಸ್ವಾಹ ಅಂದರೆ ಅಗ್ನಿಯ ಪತ್ನಿ. ಮಂತ್ರ ಅಂತ ಬಂದಿದೆ. ಮಂತ್ರ ಅಂದರೆ ನಾವು ಆಡುವ ಎಲ್ಲ ಮಾತುಗಳು ಅಂತ ಅದರ ತಾತ್ಪರ್ಯ. ವಾಗ್ವ್ಯವಹಾರ. ತಪಸ್ಸು ಅಂದರೆ ಆಲೋಚನೆ. ಪ್ರಾಣ ಅಂತಿದೆ. ಪ್ರಾಣ ಅಂದರೆ ಚೇತನ ಕಲಾ, ಅದೇ ಜೀವಸ್ವರೂಪ. ಇದು ವಾಮನ ಪಂಡಿತರ ಟೀಕೆ ಮತ್ತು ಗೋವಿಂದಾಚಾರ್ಯರ ವ್ಯಾಖ್ಯಾನಗಳಿಂದ ನಮಗೆ ತಿಳಿದು ಬರುವಂಥ ಅಂಶ. ತಪಸ್ಸು ಅಂದರೆ ಆಲೋಚನೆ. ಮೊದಲು ನಾನು ಇಂಥದನ್ನು ಮಾಡಬೇಕು ಅಂತ ವ್ಯಕ್ತಿ ಬಯಸ್ತಾನೆ, ಅದನ್ನೇ ತಪಸ್ಸು ಅಂತಾರೆ. ಅದನ್ನೇ ಮುಂದೆ ಮಾತಿನಿಂದ ಆಡ್ತಾನೆ, ಅಹಮಿದಂ ಚಿಕೀರ್ಷಾಮಿ, ನಾನು ಇದನ್ನು ಮಾಡಬೇಕಾಗಿದೆ ಅಂತ. ಇದಕ್ಕೆ ಮಂತ್ರ ಅಂತಾರೆ. ಮುಂದೆ ಅದನ್ನು ಕೃತಿಗಿಳಿಸ್ತಾನೆ, ಅದನ್ನೇ ಕರ್ಮ ಅಂತಾರೆ. ಹೀಗೆ ತಪಸ್ಸು, ಮಂತ್ರ, ಕರ್ಮ ಅಂತ ಅವು 3 ಕಲೆಗಳು. ಅಲ್ಲಿ ಉಳಿದ ಕಲೆಗಳ ಬಗ್ಗೆ ನಮಗೇನು ಸಂಶಯ ಉಳಿಯೋದಿಲ್ಲ. ಶ್ರದ್ಧಾ ಅಂದರೆ ಜೀವನದಲ್ಲಿರುವ ಆಸ್ತಿಕ್ಯ ಬುದ್ಧಿ. ಮನಸ್ಸು ಅಂದರೆ ಗೊತ್ತಿದೆ, ಇಂದ್ರಿಯಗಳು ಗೊತ್ತಿವೆ, ಅನ್ನ ಗೊತ್ತಿದೆ, ಅನ್ನ ಅಂದರೆ ಆಹಾರ. ವೀರ್ಯ ಅಂದರೂ ಗೊತ್ತಿದೆ, ಪೃಥ್ವಿ, ಇವು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಲೋಕ ಅಂದರೆ ಯಾವುದು? ಅದ್ರ ಬಗ್ಗೆ ಗೋವಿಂದಾಚಾರ್ಯರು ಒಂದಿಷ್ಟು ಜಿಜ್ಞಾಸೆ ಮಾಡಿದ್ದಾರೆ. ಅನೇಕ ಕರ್ಮಗಳನ್ನು ಮಾಡಿ ಕರ್ಮದ ಫಲವಾಗಿ ನಾವೇನು ಹೊಂದುತ್ತೀವಲ್ಲ, ಅವೇ ಲೋಕಗಳು. ಭೂಹು ಭುವಃ ಸ್ವಹ
ಮೊದಲಾದ ಲೋಕಗಳು, 14 ಲೋಕಗಳು. ಆ ಲೋಕಗಳನ್ನು ನಾವು ಹೊಂದಲಿಕ್ಕೆ ನಮಗೆ ಅನುಗ್ರಹ ಮಾಡುವ ದೇವತೆಯೇ ಈ ಪರ್ಜನ್ಯ. ಅವನು ಆ ಲೋಕಗಳಿಗೆ ನಿಯಾಮಕ ಅಂತಲ್ಲ, ನಿಯಾಮಕರು ಬೇರೆ ಇದ್ದಾರೆ. ನಾವು ಆ ಲೋಕಗಳಿಗೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡುವವನು ಅವನು ಅಂತ ಅಭಿಪ್ರಾಯ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಇವೆಲ್ಲ ಕೆಲವು ಸೂಕ್ಷ್ಮಾಂಶಗಳು, ಕೆಲವು ಅದ್ರ ಬಗ್ಗೆ ವಿವಾದ ಇದ್ದಿರಬಹುದು. ಅಥವಾ ಲೋಕ ಅಂದರೆ ನಾವು ಗಳಿಸಿದಂಥ ಸ್ಥಿರ ಮತ್ತು ಚರವಾದಂಥ ಸೊತ್ತು ಅಂತಾರೆ ಗೋವಿಂದಾಚಾರ್ಯ, ಅದನ್ನು ಲೋಕ ಅನ್ಬಹುದು. ಅಥವಾ ಒಟ್ಟಾರೆ ನಮ್ಮ ಶರೀರವೇ, ಇಂದ್ರಿಯ ಇತ್ಯಾದಿಗಳಿಂದ ಕೂಡಿದ ನಮ್ಮ ಶರೀರವೇ ಲೋಕ. ಪರ್ಜನ್ಯ ಅವನು ಮಳೆಯ ಅಭಿಮಾನಿ, ಸಸ್ಯಾದಿಗಳನ್ನು ಅವನೇ ಹುಟ್ಟಿಸುವವನು, ನಮ್ಮ ಶರೀರವನ್ನು ಪೋಷಿಸುವವನು ಅವನು. ಆದ್ದರಿಂದ ಲೋಕ ಅಂದರೆ ಶರೀರದ ಅಭಿಮಾನಿ ಅವನು ಅಂತ ಹೇಳೋದು ಉಚಿತವಾಗಿದೆ ಅಂತಾರೆ ಗೋವಿಂದಾಚಾರ್ಯ. ಹೀಗೆ ಭಗವಂತನ ಆ ಪುರುಷ ಶರೀರ ಮಹದಾದಿಗಳಿಂದ ಯುಕ್ತವಾಗಿದೆ ಮತ್ತು ಷೋಡಶ ಕಲೆಗಳನ್ನು ಕೂಡ ತನ್ನ ಉದರದಲ್ಲಿ ಧರಿಸಿದೆ. ಅಂಥ ರೂಪವನ್ನು ಆತ ಲೋಕದ ಸೃಷ್ಟಿಗಾಗಿ ತಾಳಿದ ಅಂತ ತಾತ್ಪರ್ಯ. ಮತ್ತು ಮುಂದೆ ಜಗೃಹೆ ಅಂತಿದೆ, ಅವನು ಸ್ವೀಕಾರ ಮಾಡುವುದು ಅಂದರೆ ಹೇಗೆ, ಮೊದಲದು ಇರಲಿಲ್ವಾ ಅಂತ ಹೀಗೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉದಯಿಸಬಹುದು. ಅದಕ್ಕೆ ಉತ್ತರವನ್ನು ನಾಳೆ ದಿವಸ ನೋಡೋಣ. ಸುದೀರ್ಘವಾದ ಭಾಗವತ ತಾತ್ಪರ್ಯ ಇದೆ, ಅದೆಲ್ಲವನ್ನೂ ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಈ ಭಾಗ ಸಮಾಪ್ತವಾಗಿದೆ.